ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿ ಇತ್ತೀಚೆಗೆ ಸಾಕಷ್ಟು ಚರ್ಚೆಯಾಗುತ್ತಿದೆ. 7ನೇ ವೇತನ ಜಾರಿಯಾಗುವುದೋ ಇಲ್ಲವೋ ಎಂಬ ಅನುಮಾನ ಕೂಡ ಉಂಟಾಗಿದೆ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮೇಲ್ನೋಟಕ್ಕೆ ಚರ್ಚೆಯಾದರೂ ಎಲ್ಲ ಮಂತ್ರಿಗಳು ಇದಕ್ಕೆ ಸಹಮತ ಸೂಚಿಸಿಲ್ಲ. ಬದಲಾಗಿ ಸಿಎಂಗೆ ಈ ಬಗ್ಗೆ ಪೂರ್ಣ ಅಧಿಕಾರ ನೀಡಿದ್ದಾರೆ. ಇದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಯ ಪ್ರಭಾವ. ಹೌದು, ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರವಿದ್ದಾಗಲೇ 5 ಮತ್ತು 6ನೇ ವೇತನ ಪರಿಷ್ಕರಣೆಯಾಗಿತ್ತು. 1996ರಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದ ವೇಳೆ 5ನೇ ವೇತನ ಆಯೋಗ ಜಾರಿ ಮಾಡಲಾಗಿತ್ತು. 6ನೇ ವೇತನ ಶಿಫಾರಸು ನೀಡಿದಾಗ ಆಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು. ಆಗ ಅವರು 6ನೇ ವೇತನ ಆಯೋಗದಲ್ಲಿ 30% ಹೆಚ್ಚಳ ಮಾಡಿದ್ದರು ಮತ್ತು ಇದು ಇಲ್ಲಿಯ ತನಕ ಇಡೀ ವೇತನ ಆಯೋಗದಲ್ಲಿಯೇ ಅತಿ ಹೆಚ್ಚಿನ ಮೊತ್ತವಾಗಿದೆ. ಈಗ 7ನೇ ವೇತನ ಆಯೋಗ 40% ಹೆಚ್ಚಳ ನೀಡಬೇಕೆಂದು ಆಯೋಗ ವರದಿ ಸಲ್ಲಿಸಿದೆ. ಈಗ ಎಷ್ಟು ಏರಿಕೆ ಮಾಡಬಹುದು? ಒಂದು ಮೂಲದ ಪ್ರಕಾರ 24% ವೇತನ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಆದರೂ ಅದು ಕಷ್ಟ ಸಾಧ್ಯ. ಏಕೆಂದರೆ ಈ ಹಿಂದೆ 5 ಮತ್ತು 6ನೇ ವೇತನ ಸಿಎಂ ಸಿದ್ದರಾಮಯ್ಯ ಇದ್ದಾಗಲೇ ಜಾರಿ ಮಾಡಿದ್ದರು. ಆಗ ಯಾವುದೇ ಗ್ಯಾರಂಟಿ ಸ್ಕೀಮ್ಗಳಿರಲಿಲ್ಲ. ರಾಜ್ಯದ ಬಜೆಟ್ ಎಲ್ಲದಕ್ಕೂ ಸರಿದೂಗಿಸಲು ಸಾಕಾಗುತ್ತಿತ್ತು. ಹಾಗಾಗಿ 6ನೇ ವೇತನ ಕೂಡ ಕೊಂಚ ಹೆಚ್ಚಳವೇ ಮಾಡಿದ್ದರು. ಆದರೆ 7ನೇ ವೇತನ ಹಾಗಲ್ಲ. ರಾಜ್ಯದಲ್ಲಿ ಒಟ್ಟು 5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿದ್ದಾರೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ತಿಂಗಳು 5,000 ಕೋಟಿಯಂತೆ ವರ್ಷಕ್ಕೆ 60,000 ಕೋಟಿ ಬೇಕಾಗುತ್ತದೆ. ರಾಜ್ಯದ ಒಟ್ಟು ಬಜೆಟ್ನ ಕಾಲು ಭಾಗ ಈ ಗ್ಯಾರಂಟಿ ಯೋಜನೆಗೆ ಭರಿಸಬೇಕು. ಇನ್ನುಳಿದ 75%ನಷ್ಟು ರಾಜ್ಯದ ಇನ್ನಿತರ ಕೆಲಸಕ್ಕೆ ಬಳಸಬೇಕು ಮತ್ತು ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಾಕಾಗುವುದಿಲ್ಲ. ಈ ಸಮಯದಲ್ಲಿ 20% ಕೂಡ ಏರಿಕೆ ಮಾಡುವುದು ಕಷ್ಟ ಸಾಧ್ಯ. 2022-23ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 50,061 ಕೋಟಿ ರೂಪಾಯಿಯಷ್ಟಿತ್ತು. 2023-24ನೇ ಸಾಲಿನಲ್ಲಿ ಈ ವೆಚ್ಚ 17% ಏರಿಕೆ ಕಂಡು 65,003 ಕೋಟಿ ರೂಪಾಯಿನಷ್ಟಾಗಿದೆ. ಇದೀಗ 2024-25ರ ಸಾಲಿಗೆ 24% ಏರಿಕೆ ಮಾಡಿದರೆ 80,434 ಕೋಟಿ ರೂಪಾಯಿ ನೌಕರರ ವೇತನಕ್ಕಾಗಿ ವ್ಯಯಿಸಬೇಕು. ಇದು ಗ್ಯಾರಂಟಿ ಸರ್ಕಾರಕ್ಕೆ ತುಂಬ ಹೊರೆಯಾಗಲಿದೆ. ನೌಕರರ ವೇತನ ಮತ್ತು ಗ್ಯಾರಂಟಿ ಯೋಜನೆಗೆ ಸೇರಿ ರಾಜ್ಯದ ಅರ್ಧದಷ್ಟು ಬಜೆಟ್ ಮೀಸಲಿಡಬೇಕಾಗುತ್ತದೆ. ಇದರಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಬಹುದು. ಆದ್ದರಿಂದಲೇ ಸಿದ್ದರಾಮಯ್ಯ ಸರ್ಕಾರ 7ನೇ ವೇತನ ಆಯೋಗ ಶಿಫಾರಸ್ಸಿನ ಜಾರಿಗೆ ಮೀನಮೇಷ ಎಣಿಸುತ್ತಿರುವುದು. ಇವೆಲ್ಲವೂ ಸಾಧ್ಯವಾಗಬೇಕೆಂದರೆ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅಥವಾ ಮತ್ತೆ ಬೆಲೆ ಏರಿಕೆ ಮಾಡಿ ಹಣದ ಮೂಲ ಹುಡುಕಬೇಕು. ಆದರೆ ಅಲ್ಲಿಯ ತನಕ ನೌಕರರು ಕಾಯುವ ಹಾಗೆ ಕಾಣುತ್ತಿಲ್ಲ. 2 ವಾರಗಳ ಗಡುವು ನೀಡಿದ್ದು ಅಲ್ಲಿಯ ತನಕ ಸಿಎಂ ಏನಾದರೊಂದು ಪರಿಹಾರ ಕಂಡುಕೊಳ್ಳಬೇಕಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.